ಬನ್ನಿ ಪ್ರೀತಿಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್. ಯಾವ ಸಮಯದಲ್ಲಿ ತಾವುಗಳು ನೋಡ್ತಾ ಇದ್ರೋ ದೇವರೆಲ್ಲರಿಗೂ ಕೂಡ ಚೆನ್ನಾಗಿಟ್ಟಿರಲಿ. ಯು ಆರ್ ವಿತ್ ದ ರೈಟ್ ಪರ್ಸನ್ ಇನ್ ದ ರೈಟ್ ಪ್ಲಾಟ್ಫಾರ್ಮ್. ರೀಸನ್ ಇಷ್ಟೇ ನಾನು ಹೇಳುತ್ತಿರುವಂಥದ್ದು. ಇಫ್ ಯು ಹ್ಯಾವ್ ಎನಿ ಡೌಟ್ ರಿಲೇಟೆಡ್ ಟು ಯುವರ್ ಇಂಗ್ಲೀಷ್ ಸಬ್ಜೆಕ್ಟ್, ಯು ಕ್ಯಾನ್ ರೈಸ್ ಎನಿ ಕ್ವಶನ್. ನಾನು ಹೇಳ್ತಾ ಇದ್ದೀನಲ್ವಾ, ಕಮೆಂಟ್ ಎನಿಥಿಂಗ್. ಆ ಕಮೆಂಟಿಗೆ, ನಿಮ್ಮ ಪ್ರಶ್ನೆಗಳಿಗೆ ನಾವು ಇಲ್ಲಿ ಪ್ರತಿಸ್ಪಂದಿಸ್ತೇವೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, 1ನೇ ಪಾಠದಿಂದ ಹಿಡಿದು ಕೊನೆಯ ಪಾಠ ನಿಮ್ಮ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್, ಅಲ್ಲಿಯವರೆಗೂ ಸಂಪೂರ್ಣವಾಗಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. 3 ಮಾರ್ಕ್ಸ್, 4 ಮಾರ್ಕ್ಸ್, 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಸಂಪೂರ್ಣವಾಗಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, 2 ಜೆಂಟ್ಲ್ಮೆನ್ ಆಫ್ ವೆರೋನಾ ಅಂತ ನಿಮಗೆ ಎಲ್ಲರಿಗೂ ಕೂಡ ಒಂದು ಪಾಠವಿದೆ. ಆ ಪಾಠವನ್ನು ಬರೆದವರು ಎ.ಜೆ. ಕ್ರೋನಿನ್. ತಮ್ಮ ಒಂದು ಅನುಭವವನ್ನು ಅವರು ಹೇಳ್ಕೊತಾ ಹೋಗ್ತಾರೆ. ಎ.ಜೆ. ಕ್ರೋನಿನ್ ವಿಸಿಟೆಡ್ ವೆರೋನಾ ಸಿಟಿಯನ್ನು ವಿಸಿಟ್ ಮಾಡಿರ್ತಾರೆ. ಟೂರಿಸ್ಟ್ ಪ್ಲೇಸ್ ಆಗಿರುತ್ತೆ ಅದು. ಅಲ್ಲಿ ಇಬ್ಬರು ಮಕ್ಕಳನ್ನು ಭೇಟಿ ಮಾಡ್ತಾರೆ. ಆ ಪ್ರಶ್ನೆ ನಿಮ್ಮ ಎಕ್ಸಾಮಿಗೆ ಬರುವ ಸಾಧ್ಯತೆ, ಈ ಒಂದು ಪ್ರಶ್ನೆ 50% ಅಂತ ನನಗನ್ಸುತ್ತೆ. 50% ಮಾತ್ರ, ಯಾಕಂದರೆ ಇದಕ್ಕಿಂತ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೂಡ ಇದ್ದಾವೆ. ಆದರೆ ಇದೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಕೂಡ ಇದೆ. ಯಾವುದು? ಈಗ ಡಿಸ್ಕ್ರೈಬ್ ನೆಕೊಲೋ ಆ್ಯಂಡ್ ಎಕೋಪೋ ಅಂತ ಹೇಳಬೇಕಿದ್ದೇನೆ. ಎಕೋಪೋ ಅದು ನಾವೆಲ್ಲ ಜೆಕೊಬೋ ಅಂತ ಓದ್ತಾ ಇದ್ದೀವಿ. ಅದು ಎಕೋಪೋ ಅಂತ, ಆಯಿತಾ? ಅದು ವೈ ಪ್ರೊನೌನ್ಸಿಯೇಷನ್ ಆಗುತ್ತೆ. ಎನಿಹೌ, ಇದರಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಸೇರುತ್ತೆ. ಯಾವುದು ಅಂತ ಹೇಳಿದರೆ, ವಾಟ್ ಆರ್ ಆಲ್ ದಿ ವರ್ಕ್ಸ್ ಡನ್ ಬೈ ದ 2 ಬಾಯ್ಸ್ ಫಾರ್ ದರ್ ಲೈವ್ಲಿಹುಡ್ ಅಂತ. ಯಾವ ಕೆಲಸಗಳನ್ನು ಮಾಡಿಬಿಟ್ಟು ಕಷ್ಟಪಟ್ಟು ಈ 2 ಬಾಲಕರು, ಈ 2 ಜೆಂಟ್ಲ್ಮೆನ್ಗಳು, ಅಂದರೆ ಚಿಕ್ಕ ಮಕ್ಕಳು, ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾಯಿದ್ರು, ಜೀವನವನ್ನು ನಡೆಸ್ತಾಯಿದ್ರು ಅಂತ. ಅದು ಭಾಳ ಸಲ ಕೇಳಿರುವಂತಹ ಪ್ರಶ್ನೆ. 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಬರುವ ಸಾಧ್ಯತೆ ಇದೆ. ಬನ್ನಿ ಈಗ ನೆಕೊಲೋ ಹಾಗೂ ಎಕೋಬೋ ಬಗ್ಗೆ ಡಿಸ್ಕ್ರೈಬ್ ಮಾಡಿ ಅಂತ ಪ್ರಶ್ನೆ ಕೇಳಿದರೆ, ನೆಕೊಲೋ ಆ್ಯಂಡ್ ಜೆಕೊಬೋ ವರ್ 2 ಟೀನ್ ಏಜರ್ಸ್. ಚಿಕ್ಕ ಬಾಲಕರಾಗಿರ್ತಾರೆ. ದೇ ವರ್ 2 ಬ್ರದರ್ಸ್. ಇದನ್ನೇ ತಾವುಗಳು ಸೆಂಟೆನ್ಸ್ ಫಾರ್ಮೇಷನಲ್ಲಿ ನಾನು ಅದನ್ನು ಮುಂದ್ಗಡೆ ಬರ್ಕಂತ ಹೋದರೆ ಮುಗೀತು. ಆವಾಗ ಅದು ಪ್ಯಾಸೇಜಿನ ರೂಪ ತಾಳುತ್ತೆ, ಆಯಿತಾ? ಈಗ ನಾನಿಲ್ಲಿ ಏನಕ್ಕಪ್ಪ, ಫಾರ್ ವಾಟ್ ರೀಸನ್ ಐ ಮೇಡ್ ದೀಸ್ ಪಾಯಿಂಟ್ಸ್ ಅಂತ ಹೇಳಿದರೆ, ಕಲೀಲಿಕ್ಕೆ ನಿಮಗೆ ಈಸಿ ಆಗಲಿ ಅಂತ. ಈಗ ನೋಡಿ, 1ನೇ ಪಾಯಿಂಟ್ ಕಲ್ತ್ಬಿಟ್ವಿ. ನೆಕೊಲೋ ಆ್ಯಂಡ್ ಎಕೋಪೋ ವರ್ 2 ಬ್ರದರ್ಸ್, ಹೌದಲ್ವಾ? ಹಾಗೂ ದೇ ವರ್ ಇನ್ ಟೀನೇಜ್, ಅಥವಾ ದೇ ವರ್ 2 ಯಾರು? ನೆಕೊಲೋ ಜೆಕೊಬೋ ವರ್ 2 ಟೀನೇಜರ್ಸ್. ದೇ ವರ್ 2 ಬ್ರದರ್ಸ್. ನೆಕೊಲೋ ವಾಸ್ ಎಲ್ಡರ್ ಆ್ಯಂಡ್ ವಾಸ್ 13 years old. ಎಕೋಪೋ ವಾಸ್ ಯಂಗರ್ ಆ್ಯಂಡ್ 12 years old. ನೆಕೊಲೋ ಅನ್ನೋನು ದೊಡ್ಡ ಅಣ್ಣ ಆಗಿರ್ತಾನೆ, ಅವನಿಗೆ ಚಿಕ್ಕ ತಮ್ಮ ಎಕೋಪೋ. ಚಿಕ್ಕವನಿಗೆ ಯಂಗರ್ ಅಂತ ಕರಿತೀವಿ, ದೊಡ್ಡವರಿಗೆ ಎಲ್ಡರ್ ಅಂತ ಹೇಳ್ತೀವಿ, ಆಯಿತಾ? ಇದು MCQಸಲ್ಲೂ ಬರುವ ಸಾಧ್ಯತೆ ಇದೆ. ಯಾವುದು? ಈ ನೆಕೊಲೋಗೆ ಎಷ್ಟು ವರ್ಷ ಅಂತ ಕೇಳಿದರೆ 13 years ಅಂತ ಬರೀಬೇಕು. ಎಕೋಪೋಗೆ ಎಷ್ಟು ವರ್ಷ ಅಂತ ಕೇಳಿದರೆ 12 ವರ್ಷ ಅಂತ ಬರೀಬೇಕು. ಇಲ್ಲಿ ನಮಗೆ 1 ಅಂಕದ ಮಾರ್ಕ್ಸು ಸಿಕ್ತು, 2 ಮಾರ್ಕ್ಸ್ ಆನ್ಸರ್ ಆಲ್ಸೋ ವಿ ಗಾಟ್, ಆಯಿತಾ? ದಿ ನರೇಟರ್ ಫಸ್ಟ್ ಮೆಟ್ ದೆಮ್ ಆನ್ ದಿ ಔಟ್ಸ್ಕರ್ಟ್ ಆಫ್ ವೆರೋನಾ ಬಿಫೋರ್ ಎಂಟ್ರಿಂಗ್ ದ ಸಿಟಿ. ಸಿಟಿಗೆ ಬರೋಕ್ಕಿಂತ ಮುಂಚೆ ನರೇಟರ್ ಇವರಿಬ್ಬರಿಗೂ ಕೂಡ ಮೀಟ್ ಮಾಡಿರ್ತಾನೆ. ಎಲ್ಲಿ ಅಂದರೆ ಹೊರವಲಯದಲ್ಲಿ, ಊರಿನ ಹೊರವಲಯದಲ್ಲಿ. ದೇ ವರ್ ಸೆಲ್ಲಿಂಗ್ ವೈಲ್ಡ್ ಸ್ಟ್ರಾಬೆರೀಸ್ ಆ್ಯಂಡ್ ಸ್ಕ್ಯಾರ್ಲೆಟ್ ಬರೀಸ್. ಇದು 2 ಅಂಕಕ್ಕೆ ಬರುವ ಸಾಧ್ಯತೆ ಇರುತ್ತೆ. ವಾಟ್ ವರ್ ದಿ 2 ಬಾಯ್ಸ್ ಸೆಲ್ಲಿಂಗ್ ವೇರ್ ಔಟ್ಸ್ಕರ್ಟ್ ಆಫ್ ದಿ ವೆರೋನಾದ ಹೊರಗಡೆ ಅಂತ ಕೇಳಿದರೆ, ಸ್ಟ್ರಾಬೆರೀಸಿಗೆ 1 ಮಾರ್ಕ್ಸು, ಸ್ಕ್ಯಾರ್ಲೆಟ್ ಬರೀಸಿಗೆ 1 ಮಾರ್ಕ್ಸ್ ಕೊಡ್ತಾರೆ. ಯಾವ ರೀತಿಯಾಗಿ ಕಾಣ್ತಾ ಇರ್ತಾರೆ ಅಂದರೆ, ಈ ಮಕ್ಕಳು ಪಾಪ ಬಡವರಲ್ವಾ, ಏನು ಎಲ್ಲ ಕಳ್ಕೊಂಡಿರ್ತಾರೆ ತಂದೆ ತಾಯಿ ಎಲ್ಲರಿಗೂ. ಹಾಗಾಗಿ ಬಟ್ಟೆಗಳು ಕೂಡ ಶಾಬಿ ಅಪಿರೆನ್ಸ್ ಅಂತ ಬರುತ್ತೆ, ಆಯಿತಾ? ಅಂದರೆ ವಿಚ್ ಈಸ್ ನಾಟ್ ಫಿಟ್ ಟು ದರ್ ಬಾಡೀಸ್ ಅಂತ. ಎಟ್ ನರೇಟರ್ ಫೆಲ್ಟ್ ಅಟ್ರಾಕ್ಟೆಡ್ ಬೈ ದೆಮ್. ಈ ಪರ್ಚೇಸ್ಡ್ ಎ ಬಿಗ್ ಬ್ಯಾಸ್ಕೆಟ್ ಆಫ್ ಫ್ರೂಟ್ಸ್ ಥ್ರೂ ದಿ ಡ್ರೈವರ್ ಆಬ್ಜೆಕ್ಟಿವ್. ನೆಕ್ಸ್ಟ್ ಮಾರ್ನಿಂಗ್ ದ ನರೇಟರ್ ಸಾ ದೆಮ್ ಪಾಲಿಶಿಂಗ್ ಶೂಸ್. ಇಲ್ಲಿಂದ ಈಗ ಆನ್ಸರು ಇನ್ನೊಂದು ಪ್ರಶ್ನೆಗೆ ಬರೀಬೇಕಾಗತ್ತೆ ನೀವು. ಯಾವುದು? ಯಾವ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ರು ಅಂತ ಕೇಳಿದರೆ, ನೋಡಿ ಇಲ್ಲಿಂದ ಬರೀಬೇಕು. ಯಾವುದು? ಬನ್ನಿ. ದೇವರ್ ಸೆಲ್ಲಿಂಗ್. ನೋಡಿ, ದೇವರ್ ಸೆಲ್ಲಿಂಗ್ ವೈಟ್ ಸ್ಟ್ರಾಬೆರೀಸ್ ಆ್ಯಂಡ್ ಸ್ಕ್ಯಾರ್ಲೆಟ್ ಬರೀಸ್. ಅರ್ಥ ಆಯ್ತಾ? ಒಂದಾಯಿತು. ನಂತರದಲ್ಲಿ ಮಾರ್ನಿಂಗ್ ಸಮಯದಲ್ಲಿ ಏನು ಮಾಡ್ತಾಯಿದ್ರು? ಬನ್ನಿ ನೋಡೋಣ ಸರ್. ಮಾರ್ನಿಂಗ್ ಸಮಯದಲ್ಲಿ, ಇನ್ ದ ಟೈಮ್ ಆಫ್ ಮಾರ್ನಿಂಗ್ ದ ನರೇಟರ್ ಸಾ ದೆಮ್ ಪಾಲಿಶಿಂಗ್ ಶೂಸ್. ದೀಸ್ 2 ಬಾಯ್ಸ್ ದೇ ವರ್ ಶೈನಿಂಗ್ ಶೂಸ್, ಆಯಿತಾ? ಪಾಲಿಶಿಂಗ್ ಅಂದರೂ ಒಂದೇ, ಶೈನಿಂಗ್ ಶೂಸ್ ಅಂದರೂ ಕೂಡ ಒಂದೇ. ಅರ್ಥ ಆಗುತ್ತಾ? ಗ್ರ್ಯಾಜುವಲಿ ದಿ ನರೇಟರ್ ಗೇನ್ಡ್ ಎ ಲಾಟ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ದಮ್. ಇವೆಲ್ಲ ಆಯಿತಾ ಬರೀತೀರಾ. ದೇ ವರ್ಕ್ಡ್ ಫ್ರಮ್ ಅರ್ಲಿ ಮಾರ್ನಿಂಗ್ ಟು ಟಿಲ್ ನೈಟ್ ಅಂತ ಇದೆ. ಈಗ ನಾವು ನೋಡಿದ್ವಿ
ಮಧ್ಯಾಹ್ನದ ಸಮಯದಲ್ಲಿ ಏನು ಮಾಡ್ತಾಯಿದ್ರು ಮಕ್ಕಳು ಇಬ್ಬರು ಕೂಡ ಸ್ಕ್ಯಾರ್ಲೆಟ್ ಬರೀಸು ಇದನ್ನು ಮಾಡ್ತಾಯಿದ್ರು. ಬೆಳಗಿನ ಜಾವದಲ್ಲಿ ಅವರು ಶೂ ಪಾಲಿಷನ್ನು ಮಾಡ್ತಾಯಿದ್ರು. ದೆ ಡಿಡ್ ಎ ಲಾಟ್ ಆಫ್ ಜಾಬ್ಸ್ ಅಂತ ಇದೆ. ಅಷ್ಟೇ ಅಲ್ಲ, ದೆ ಸೋಲ್ಡ್ ಫ್ರೂಟ್ಸ್ ಅಂತಲೂ ಕೂಡ ಇದೆ. ಪಾಲಿಷ್ಡ್ ಶೂಸ್, ಹ್ಯಾಕ್ಡ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ವರ್ಕ್ಡ್ ಎ ಟೂರಿಸ್ಟ್ ಗೈಡ್ ಆ್ಯಂಡ್ ಮೆಸೆಂಜರ್ಸ್. ಇನ್ ಶಾರ್ಟ್, ದೇ ಹ್ಯಾವ್ ನೆವರ್ ಮಿಸ್ಡ್ ಎನ್ ಆಪರ್ಚುನಿಟಿ. ದ ಟ್ರಬಲ್ಡ್ ಎಕನಾಮಿ ಗೇವ್ ದೆಮ್ ಟು ಅರ್ನ್ ಮನಿ. ಇಟ್ ಸೀಮ್ಡ್ ದೆ ಅರ್ನ್ಡ್ ಎ ಲಾಟ್. ಇವನ್ ದೆ ಸೋಲ್ಡ್ ದಿ ನ್ಯೂಸ್ ಪೇಪರ್ಸ್ ಆಲ್ಸೋ. ಅರ್ಥ ಆಗುತ್ತಾ? ನ್ಯೂಸ್ ಪೇಪರ್ ಕೂಡ ಅವರು ಮಾಡ್ತಾಯಿದ್ರು. ದೆ ಸ್ಪೆಂಟ್ ವೆರಿ ಲಿಟಲ್. ದುಡಿಯೋದು ಮಾತ್ರ ಜಾಸ್ತಿ, ಖರ್ಚು ಮಾತ್ರ ಕಡಿಮೆ ಮಾಡ್ತಾಯಿದ್ರು. ಇದು ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ ಮೇಲ್ರೆಡಿಯಾಗಿರುತ್ತೆ. ತಾವುಗಳು ಇದಕ್ಕೆ ತಮಗೆ ಇರುವಂಥ ಸಮಸ್ಯೆಗಳು ಅಥವಾ ತಮ್ಮ ಬಳಿ ಏನಾದರೂ ಇಂಪಾರ್ಟೆಂಟ್ ಮೆಟೀರಿಯಲು ಹಾಗೂ ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳನ್ನು ನಮ್ಮ ಒಂದು ಮೇಲ್ರೆಡಿಗೆ ಕಳುಹಿಸಿಕೊಡಿ. ನಿಮ್ಮ ಹೆಸರು ಹಾಗೂ ಜಿಲ್ಲೆ ಹೆಸರನ್ನು ಹಾಕಿ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಸಂಪೂರ್ಣವಾಗಿ ಈ ಒಂದು ಆನ್ಸರು ಕಂಪ್ಲೀಟ್ ಆಗುತ್ತೆ. ಧನ್ಯವಾದಗಳು. 5 ನಿಮಿಷಕ್ಕಾಗಿ ತಮ್ಮ ಬಳಿ ಇರುವಂಥ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟರಲ್ವ, ಅದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್. ಯಾಕಂದರೆ ಇನ್ನೊಂದು ಇಂಪಾರ್ಟೆಂಟ್ ಯಾವುದು ಕ್ವಶನನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ, ಆಯಿತಾ, ಇದೇ ಪಾಠದ ಮೇಲೆ. ಧನ್ಯವಾದಗಳು.